ನಮಸ್ಕಾರ ಗಾಯ್ಸ್ ಎಲ್ಲರಿಗೂ ಗಾಯ್ಸ್ ಇವತ್ತೊಂದು ನಿಮ್ಮ ಹೊಸ ತೋರಿಸಿದ ಸೈಡ್ ಒಳಗೆ ಫೈಲ್ಸ್ ಹೊಡ್ಯಾಕ ಬಂದದ್ದು ಗಾಯ್ಸ್ ಟ್ರ್ಯಾಕ್ಟರ್ ಫೈಲ್ಸ್ ಅಂದ್ರೆ ಪೂರ ರೋಡ್ ಇರ್ತದೆ ಗಾಯ್ಸ್ ಹಿಂಗೆ ಹೆಂಗೆ ಬೋರ್ವೆಲ್ ಡ್ರಿಲ್ ಆಗುತ್ತಲ್ಲ ಆ ಟೈಪ್ ಡ್ರಿಲ್ ಆಗುತ್ತೆ ಗಾಯ್ಸ್ ಡ್ರಿಲ್ ಹಾಕಿ ಕೆಬ್ಬನ ಹಾಕಿ ಕಾಂಕ್ರೀಟ್ ಹಿಂಗೆ ಹಾಕಿ ಕಾಲಮ್ ಹಾಕ್ತಾರೆ ಗಾಯ್ಸ್ ಇದು ಹೊಸದು ಗಾಯ್ಸ್ ನಿಮ್ಗೆ ತೋರಿಸ್ತೀನಿ ಬನ್ನಿ ಗಾಯ್ಸ್ ಹೇಗಿದೆ ಇಲ್ಲಿ ನಮ್ಮ ಟ್ರ್ಯಾಕ್ಟರ್ ಬಂದಿದೆ ನೋಡಿ ಗಾಯ್ಸ್ ಇಲ್ಲಿ ನೋಡ್ಬೋದು ಗಾಯ್ಸ್ ಟ್ಯಾಂಕರ್ ಕೂಡ ಬಂದಿದೆ ನಮ್ಮದು ಬನ್ನಿ ಗಾಯ್ಸ್ ನೋಡೋಣ ಹೇಗೆ ಹಾಕ್ತಾರೆ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಫೈಲ್ಸ್ ಗಾಡಿ ನೋಡಿ ಗಾಯ್ಸ್ ಇದು ಕಾಲಮ್ ಸೈಜ್ ಡ್ರಿಲ್ ಆಗುತ್ತೆ ಗಾಯ್ಸ್ ಇದೆಲ್ಲ ಈ ಥರ ಇಲ್ಲಾಗಿದೆಯಲ್ಲ ಈ ಥರ ಡ್ರಿಲ್ ಆಗುತ್ತೆ ಈ ಥರ 15 ಇಂಚಿನ ಹೋಲ್ ಆಗುತ್ತೆ ಅದರ ಕಾಂಕ್ರೀಟ್ ಹಾಕಿ ಕಾಲಮ್ ಬರುತ್ತೆ. ಸ್ವಲ್ಪ ಲಿಟಲ್ ಬಿಟ್ಟು ಸ್ವಲ್ಪ ನೀರು ಹಾಕ್ತಾರೆ, ನೀರು ಹಾಕಿ ಹೊಡಿತಾರೆ. ಯಾಕಂದ್ರೆ ಮಣ್ಣು ಉದುರಿರುತ್ತಲ್ಲ ಬರಲ್ಲ ಅದಕ್ಕೆ ಅಂಟ್ಕೊಂಡು ಬರ್ಬೇಕಂತೇಳಿ ಸ್ವಲ್ಪ ಲೇಟ್ ಬಿಟ್ಟು ನೀರು ಹಾಕಿ ಹೊಡಿತಾರೆ ಗಾಯ್ಸ್. ನೀರು ಅದು ಏನಾಗುತ್ತೆ ಮಣ್ಣು ಪೂರ ಅಖಂಡ ಬರುತ್ತೆ ಅದಕ್ಕೋಸ್ಕರ ನೀರು ಯೂಸ್ ಮಾಡ್ತಾರೆ ಗಾಯ್ಸ್. ಈಗ ನಮ್ಮ ಲೈನಟ್ ಹಾಕಿದ ಪಾಯಿಂಟ್ ಐತೆ ನೋಡಿ ಗಾಯ್ಸ್, ಆ ಪಾಯಿಂಟ್ ಮೇಲೆ ಹೊಡಿತಾರೆ. ಹೀಗೆ ಹೋಗುತ್ತೆ. ಮಣ್ಣು ಹೀಗೆ ತೆಗಿತಾರೆ ನೋಡಿ ಗಾಯ್ಸ್. ಗಾಯ್ಸ್ ಇದ್ರ ರೆಸ್ಪಾನ್ಸ್ ನಿಮ್ಗೆ ಆಮೇಲೆ ಹೇಳ್ತೀನಿ ಎಷ್ಟು ಡೀಪ್ ಹೋಗೈತಂತ. ಇಷ್ಟೆಲ್ಲ ದೊಡ್ಡದಿರ್ತೀವಿ ನೋಡಿ.
ಫೈನಲ್ ಲುಕ್ ಹಿಂಗಿದೆ ನೋಡಿ ಗೈಸ್. ನೀನು ಪೈಲ್ಸ್ ಹೊಡೆದದ್ದು ಇದು ಕಾಲಮ್ ಹಾಕಕ್ಕೆ ಲುಕ್ ಗೈಸ್. ಫೈನಲ್ ಲುಕ್ ಇದೊಂದು 2, ಇದು 3ನೇದ್ದು, ಅದು 4, ಇದು 5, ಇದು 6, ಇದು 7, ಇದು 8ನೇದು ಗೈಸ್. 8ನೇದ್ದು ಫೈನಲ್ 9ನೇದು ನೋಡಿ ಗೈಸ್. ಟೋಟಲ್ ನೋಡಿರಲ್ಲ ಗೈಸ್, ಈ ಥರ ಒಟ್ಟು ಟೋಟಲ್ 9 ಕಾಲಮ್ ಹಾಕ್ಸಿದ್ದೀನಿ ಗೈಸ್ ಪ್ಲಾಟ್ನಲ್ಲಿ ನಾನು ಸೈಟ್ನಲ್ಲಿ. ಇದು ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಹೆಂಗೆ ತೆಗಿತಾರೆ, ಚೌಕ JCB ಹಡ್ಡಿಸಿ ಮಾಡಿ ಕಾಲಮ್ ಹಾಕಿ ತೆಗಿತಾರೆ. ಆ ಟೈಪ್ ಮಾಡಿಸಿಲ್ಲ ಗೈಸ್, ಇದು ಹೊಸ ಟೈಪು. ಇದು ಹೆಂಗೆ ಬರ್ತಂದ್ರೆ ಗೈಸ್, ಹೋಲ್ ಹಾಕ್ತಾರೆ ಟ್ಯಾಕ್ಟ್ರಲ್ಲಿ, ಹಿಂದೆ ಡ್ರಿಲ್ಲಿಂಗ್ ಹಿಂದೆ ಹೋಲ್ ಹಾಕ್ತಾರೆ. ಹೋಲ್ ಹಾಕಿ ಒಳಗೆ ರಾಡ್ ಇಳಿಸ್ತಾರೆ. ಇಲ್ಲಿ ತೋರಿಸ್ ನೋಡಿ ಗೈಸ್, ಇಲ್ಲಿದೆಯಲ್ಲ, ಇದು ಇದ್ರ ಸುತ್ತಲ ರಾಡ್ ಹಾಕ್ತಾರೆ ಒಳಗೆ ಪೂರ. ಆಮೇಲೆ ಕಾಂಕ್ರೀಟ್ ಇದ್ರ ಹಾಕ್ತಾರೆ ಗೈಸ್. ಹಾಕಿ ಪೂರ ಇದು ಫಿಟ್ ಆಗುತ್ತೆ. ಫಿಟ್ ಆದ್ಮೇಲೆ ಮಣ್ಣು ಅಡ್ಡುವಂಥ ಸರತಿಲ್ಲ, ಏನೂ ಇಲ್ಲ. ಅಂದ್ರೆ ಯಾವುದೇ ನೀವು ಮಸಾರಿ ಮಣ್ಣು ಹಿಂಗೆ ಹೊತ್ತಿದೆ ಇತ್ತಂತಂದ್ರೆ ಆಲ್ಮೋಸ್ಟ್ JCB ಹಡ್ಡಿ ಕಾಲಮ್ ತೆಗೆಸಿ ನಡೀತದೆ ಗೈಸ್. ಭಾಳ ಥರ ಇರೋಲ್ಲ, 4 ಫೂಟ್ 5 ಫೂಟ್ ಥರ ಇರುತ್ತೆ. ಇದು ಥರ ಹೆಂಗೆ ಬರುತ್ತಂದ್ರೆ ಎರಿಮಣ್ಣೊಳಗೆ 10-15 ಫೂಟ್ ಥರ ಹಾಕೋ ಗೈಸ್. ನಮ್ದು 10 ಫೂಟ್ ಹೋಗೈತಿ. ಇಂಥಲ್ಲಿ ಏನು ಮಾಡಬೇಕು, ಅದು ವೇಸ್ಟ್ ಆಗುತ್ತೆ ಗೈಸ್. ಯಾಕಂದ್ರೆ ಮಣ್ಣು ಭಾಳ ಸಲ ಇರುತ್ತಲ್ಲ, JCB ಆದರೆ ಮತ್ತೆ ಪಳ್ಳಾಗಿಬಿಡುತ್ತೆ. ಬಜೆಕ್ಟು ಭಾಳ ಹೆವಿ ಬರುತ್ತೆ ಗೈಸ್. 2-3 ಲಕ್ಷ ರೂಪಾಯಿ ಬರೋಕ್ಕೆ ಹೋಗ್ಬಿಡ್ತದೆ. ಇದು ಮಾಡೋದ್ರಿಂದ ಏನೈತಿ ಗೈಸ್, ಬಜೆಟ್ ಉಳಿದೈತಿ, ಕಾಲಮು ಫಿಟ್ ಹಾಕೋ, ಆಮೇಲೆ ಗಟ್ಟಿನೂ ಹಾಕತ್ತೆ ಗೈಸ್ ಮನಿ. ಈ ಥರ ಮಾಡೋದ್ರಿಂದ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ. ಇದು 2ನೇ ಮನಿ ಗೈಸ್ ನಾನು ಮಾಡೋದು. ಒಂದು ಮನಿದಂತೂ ಈ ಟೈಪ್ ಮಾಡ್ತೀನಿ. ಇನ್ನಾದರೂ ಸಖತ್ ನಡೀತಾ ಇದೆ, ರೆಸ್ಪಾನ್ಸ್ ಏನು ತೊಂದರೆ ಇಲ್ಲ. ಹಬ್ಬ ಅಂದರೂ 3 ವರ್ಷ ಆಯ್ತು ಒಂದು ಮನಿ ಹಾಕಿ ನಾನು 5 ಟೈಪ್ ಮಾಡಿಸಿದ್ದೀನಿ. ಏನೂ ಕಿರಿಕಿರಿಲ್ಲ, ಏನೋರಿಗೆ ಆದರೂ ಮಸ್ತ್ ಸಖತ್ತಾಗಿ ನಡೀತಿದೆ ಗೈಸ್. ಹೀಗಿದೆ ನೋಡಿ ಗೈಸ್ ಟೋಟಲ್ ಪ್ರೊಸೆಸ್ ಇದು. ಆಮೇಲೆ ಗೈಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಗೈಸ್. ಇಂಥ ವಿಡಿಯೋ ನಿಮಗೆ ಬೇಕಾದ್ರೆ ನಾನು ಕಮೆಂಟ್ ಮಾಡಿ ಗೈಸ್. ನಾನು ಇಂಥ ವಿಡಿಯೋ ನಿಮ್ಗೆ ನಿಮ್ಮ ಅಂತಲೇ ತಲುಪಿಸೋ ಪ್ರಯತ್ನ ಮಾಡ್ತೀನಿ ಗೈಸ್. ಮತ್ತು ನಮ್ಮ ಚಾನಲಲ್ಲಿ ಟೋಟಲ್ ಎಲ್ಲ ರೀತಿಯಿಂದ ವ್ಲಾಗ್ ಬರುತ್ತೆ ಗೈಸ್. ಟ್ರ್ಯಾಕ್ಟರ್ದು ಮಾಡ್ಕೊಬಂತು, ಕಾರ್ ಮಾಡ್ಕೊಬಂತು, ಸೈಟ್ ಇದೆ ನಮ್ಮ ಸೈಟ್ ಗೈಸ್. ಇದನ್ನು ಮನೆ ಕಟ್ಸಾತಿದ್ದೀವಿ. ಇಂಥವು ಏನದಾವ ನಿಮ್ಗೆ ಎಲ್ಲ ವೀಡಿಯೋಗಳು ನಮ್ಮಲ್ಲಿ ನೋಡಿಸಿದ್ದಾವೆ ಗೈಸ್. ನಿಮ್ಗೆ ಹೆಚ್ಚಿನ ಮಾಹಿತಿ ಏನೇ ಬೇಕಾದರೂ ಕಮೆಂಟ್ ಮಾಡಿ ಗೈಸ್. ಆಮೇಲೆ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅನ್ನೋದು ಕಮೆಂಟ್ ಮಾಡಿ ಗೈಸ್. ನಾನು ನಿಮ್ಗೆ ಏನೈತಿ ನಿಮ್ಮಲ್ಲಿ ತಲುಪಿಸೋ ಅಂತ ಪ್ರಯತ್ನ ಮಾಡ್ತೀನಿ ಗೈಸ್. ನಮ್ಮ ಚಾನಲ್ ಇಷ್ಟು ಹೇಳ್ತಾ, ನಮ್ಮ ಚಾನಲಿಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ನಾನು ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಗೈಸ್. ಮತ್ತು ನೆಕ್ಸ್ಟ್ ಕಂಟೆಂಟಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿ ಮಟ್ಟ ಟಾಟಾ, ಸಿ ಯು, ಬಾಯ್ ಬಾಯ್.